ಹಾಯ್ ಪೀಪಲ್, ವೆಲ್ಕಮ್ ಬ್ಯಾಕ್. ದಿಸ್ ಈಸ್ ರೋಹಿಣಿ. ನಾನು ಯು ಜಿ ಸಿ ನೆಟ್ ಹಾಗೂ ಕೆಸೆಟ್ ಎಕ್ಸಾಮಿನೇಷನ್ಗೆ ನಿಮಗೆಲ್ಲ ಹೆಲ್ಪ್ ಆಗೋ ರೀತಿಯಲ್ಲಿ ಪೇಪರ್ 1 ಆ್ಯಂಡ್ ಪೇಪರ್ 2 ರಿಲೇಟೆಡ್ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೇನೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತಾ, ನಾವು ಲಾಸ್ಟ್ ಕ್ಲಾಸಲ್ಲಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಇದು ಕಾಮರ್ಸಲ್ಲಿ ಬರುವಂತಹ ಯೂನಿಟ್ ನಂಬರ್ 1 ಏನಿದೆ ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಅಲ್ಲಿ ನಾನು ನಿಮಗೆ ಸ್ವಲ್ಪ ಬೇಸಿಕ್ಕನ್ನು ಬಿಸ್ನೆಸ್ ಅಂದರೆ ಏನು ಅಂತ ತಿಳಿಸ್ಕೊಟ್ಟಿದೆ. ಅದು ಮೀನಿಂಗ್ ಆಫ್ ಬಿಸ್ನೆಸ್ಸನ್ನು ನಾವು ನೋಡಿದ್ವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಆ್ಯಂಡ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳನ್ನು ಯಾವ ರೀತಿಯಲ್ಲಿ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ಒಂದು ಇಂಡಸ್ಟ್ರಿ, ಇನ್ನೊಂದು ಕಾಮರ್ಸ್ ಅಂತ 2 ರೀತಿಯಲ್ಲಿ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ಸೊ ಇದರ ಬಗ್ಗೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಆ್ಯಂಡ್ ಟುಡೇ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದರೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಇಲ್ಲಿ ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಫಸ್ಟ್ಲಿ ವಿ ಶುಡ್ ನೋ ಅಬೌಟ್ ದ ಮೀನಿಂಗ್ ಆಫ್ ಎನ್ವಿರಾನ್ಮೆಂಟ್. ನಾವು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಎನ್ವಿರಾನ್ಮೆಂಟ್ ಅಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಬಿಕಾಸ್ ದ ಟರ್ಮ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈಸ್ ಕನ್ಸಿಸ್ಟೆಡ್ ಆಫ್ 2 ಡಿಫರೆಂಟ್ ವರ್ಡ್ಸ್. ಈ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನುವಂತಹ ಒಂದು ಪದ 2 ರೀತಿಯಾದಂತಹ ವರ್ಡ್ಸ್ಗಳನ್ನು ಒಳಗೊಂಡಿದೆ. ಯಾವ್ಯಾವುದು ಅಂದರೆ, ಒನ್ ಈಸ್ ಅ ಬಿಸ್ನೆಸ್ ಆ್ಯಂಡ್ ಅನದರ್ ಈಸ್ ಎನ್ವಿರಾನ್ಮೆಂಟ್. ಒಂದು ಬಿಸ್ನೆಸ್ ಹಾಗೂ ಎನ್ವಿರಾನ್ಮೆಂಟ್, ಈ 2 ಪದಗಳು ಸೇರಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನೋದು ಆಗಿದೆ. ಎನ್ವಿರಾನ್ಮೆಂಟ್ ಈಸ್ ಅವರ್ ಸರೌಂಡಿಂಗ್ ಫ್ಯಾಕ್ಟರ್ಸ್. ನಾವು ಚಿಕ್ಕ ವಯಸ್ಸಿನಿಂದನೂ ನೋಡ್ತಾ ಬಂದಿದ್ದೇವೆ, ಕೇಳ್ತಾ ಬಂದಿದ್ದೇವೆ. ಎನ್ವಿರಾನ್ಮೆಂಟ್ ಅಂದರೆ ಏನು ಅಂದರೆ, ಎವ್ರಿಥಿಂಗ್ ವಿಚ್ ಈಸ್ ಸರೌಂಡೆಡ್ ಬೈ ಅಸ್ ಈಸ್ ಕಾಲ್ಡ್ ಎನ್ವಿರಾನ್ಮೆಂಟ್. ದ ಬಿಸ್ನೆಸ್ ಮೀನ್ಸ್ ಡೂಯಿಂಗ್ ಸಮಥಿಂಗ್ ವಿಚ್ ಕೀಪ್ಸ್ ಒನ್ ಬ್ಯುಸಿ ಇನ್ ಪ್ರಾಫಿಟೇಬಲ್ ವೇ. ಒಬ್ಬ ವ್ಯಕ್ತಿಯನ್ನು ಪ್ರಾಫಿಟೇಬಲ್ ವೇ ಅಲ್ಲಿ ಆಲ್ವೇಸ್ ಬ್ಯುಸಿ ಇಡುವಂತಹ ಒಂದು ಪ್ರಕ್ರಿಯೆಗೆ ನಾವು ಬಿಸ್ನೆಸ್ ಅಂತ ಕರಿತೀವಿ. ದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ರೆಫರ್ಸ್ ಟು ಆಲ್ ದ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಫ್ಯಾಕ್ಟರ್ಸ್. ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳನ್ನು ನೋಡ್ತೀವಿ, ಇಂಟರ್ನಲ್ ಫ್ಯಾಕ್ಟರ್ಸ್ಗಳನ್ನು ನೋಡ್ತೀವಿ. ಇವುಗಳ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನು ಅಂದರೆ, ಇಂಟರ್ನಲ್ ಫ್ಯಾಕ್ಟರ್ಸ್ಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಈ ಒಂದು ಎಲ್ಲ ಫ್ಯಾಕ್ಟರ್ಸ್ಗಳು ಇನ್ಫ್ಲೂಯೆನ್ಸ್ ಅ ಕಂಪನೀಸ್ ಆಪರೇಷನ್, ಪರ್ಫಾರ್ಮೆನ್ಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಫ್ಯಾಕ್ಟರ್ಸ್ಗಳೆಲ್ಲ ಒಂದು ಕಂಪನಿಯ ಆಪರೇಷನ್, ಪರ್ಫಾರ್ಮೆನ್ಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತವೆ. ದೀಸ್ ಫ್ಯಾಕ್ಟರ್ಸ್ ಇನ್ಕ್ಲೂಡ್ ಎವ್ರಿಥಿಂಗ್ ದಟ್ ಈಸ್ ಸರೌಂಡೆಡ್ ಬೈ ಬಿಸ್ನೆಸ್ ವಿಚ್ ಅಫೆಕ್ಟ್ಸ್ ಆನ್ ಇಟ್ಸ್ ಫಂಕ್ಷನ್. ಈ ಒಂದು ಎಲ್ಲ ಫ್ಯಾಕ್ಟರ್ಸ್ಗಳು ಬಿಸ್ನೆಸ್ ಸುತ್ತಮುತ್ತಲೂ ಇರುವಂತಹ ಎಲ್ಲವನ್ನು ಒಳಗೊಂಡಿರ್ತವೆ. ಅವು ಬಿಸ್ನೆಸ್ನ ಒಂದು ಫಂಕ್ಷನ್ ಮೇಲೆ ಪ್ರಭಾವವನ್ನು ಬೀರ್ತವೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನಾವಿಲ್ಲಿ ನೋಡೋದಾದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಬಿಸ್ನೆಸ್ ಎನ್ವಿರಾನ್ಮೆಂಟದ ಕೆಲವೊಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ನೋಡೋದಾದರೆ, ಫಸ್ಟ್ ಬಂದು ಡೈನಾಮಿಕ್ ನೇಚರ್. ಬಿಸ್ನೆಸ್ ಯಾವಾಗಲಿದ್ರೂ ಡೈನಾಮಿಕ್ ನೇಚರಲ್ಲಿ ಇರುತ್ತೆ. ಅಂದರೆ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಕೀಪ್ಸ್ ಚೇಂಜಿಂಗ್ ಕಂಟಿನ್ಯೂಯಸ್ಲಿ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನೋದು ಯಾವುದೇ ರೀತಿ ಯಾವಾಗಲೂ ಸ್ಟೇಬಲ್ ಆಗಿರೋದಿಲ್ಲ. ಅದು ಏನಾಗುತ್ತೆ, ಚೇಂಜ್ ಆಗ್ತಾನೇ ಇರುತ್ತೆ. ಇವತ್ತಿರುವಂತಹ ಎನ್ವಿರಾನ್ಮೆಂಟ್ ನಾಳೆ ಇರೋದಿಲ್ಲ. ಯಾಕಂತಂದರೆ ಡ್ಯೂ ಟು ಪೊಲಿಟಿಕಲ್, ಎಕನಾಮಿಕಲ್, ಸೋಷಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್. ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ಗಳಿರ್ತವೆ, ಪೊಲಿಟಿಕಲ್, ಎಕನಾಮಿಕಲ್, ಸೋಷಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಫ್ಯಾಕ್ಟರ್. ಈ ರೀತಿಯಾದಂತಹ ಕೆಲವೊಂದಿಷ್ಟು ಬೇರೆ ಆದಂತಹ ಅಂಶಗಳಿಂದ ಬಿಸ್ನೆಸ್ ಅನ್ನೋದು ಕಾನ್ಸ್ಟೆಂಟ್ ಆಗಿರೋದಿಲ್ಲ, ಅದು ಚೇಂಜ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ನಾನು ನೋಡೋದಾದರೆ, ಚೇಂಜಸ್ ಇನ್ ಟೆಕ್ನಾಲಜಿ, ಕನ್ಸ್ಯೂಮರ್ ಪ್ರಿಫರೆನ್ಸಸ್, ಇವೆಲ್ಲ ಇದಕ್ಕೆ ಎಕ್ಸಾಂಪಲ್. ಕನ್ಸ್ಯೂಮರ್ ಪ್ರಿಫರೆನ್ಸಸ್ ಯಾವ ರೀತಿ ಅಂದರೆ, ಇವಾಗ ವಿಂಟರ್ ಸೀಸನ್ ಇದೆ ಅಂದರೆ ಕೆಲವೊಂದಿಷ್ಟು ಸ್ವೆಟರ್ಸ್ಗಳಿಗೆ ಜಾಸ್ತಿ ಡಿಮ್ಯಾಂಡ್ ಆಗುತ್ತೆ. ಹಾಗೆಯೇ ರೇನಿ ಸೀಸನ್ ಇದೆ ಅಂದರೆ ಅಂಬ್ರೆಲಾಗಳಿಗೆ ಜಾಸ್ತಿ ಆದಂತಹ ಡಿಮ್ಯಾಂಡ್ ಆಗುತ್ತೆ. ಸೊ ಈ ರೀತಿಯಾಗಿ ಎನ್ವಿರಾನ್ಮೆಂಟ್ ಏನಾಗುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಕಾಂಪ್ಲೆಕ್ಸಿಟಿ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈಸ್ ಕಾಂಪ್ಲೆಕ್ಸ್ ಆ್ಯಂಡ್ ಇಂಟರ್ ರಿಲೇಟೆಡ್. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನೋದು ಯಾವಾಗಲಿದ್ರೂ ಅದೊಂದು ಕಾಂಪ್ಲೆಕ್ಸ್ ನೇಚರಲ್ಲಿ ಇರುತ್ತೆ, ಹಾಗೆ ಇಂಟರ್ ರಿಲೇಟೆಡ್ ಕೂಡ. ಚೇಂಜಿಂಗ್ ಇನ್ ಒನ್ ಫ್ಯಾಕ್ಟರ್ ಅಫೆಕ್ಟ್ಸ್ ಅದರ್ಸ್. ಒಂದು ಫ್ಯಾಕ್ಟರಲ್ಲಿ ಏನಾದರೂ ಚೇಂಜ್ ಆದರೆ ಅದು ಇನ್ನೊಂದು ಫ್ಯಾಕ್ಟರಲ್ಲೂ ಸಹಿತ ಬದಲಾವಣೆಯನ್ನು ತರುತ್ತೆ. ಅ ಚೇಂಜ್ ಇನ್ ಗೌರ್ಮೆಂಟ್ ಪಾಲಿಸಿ ಕ್ಯಾನ್ ಅಫೆಕ್ಟ್ ದ ಎಕನಾಮಿ ವಿಚ್ ಬ್ರಿಂಗ್ಸ್ ದ ಮೇಜರ್ ಚೇಂಜಸ್ ಇನ್ ಬಿಸ್ನೆಸ್ ಸೇಲ್ಸ್ ಆಲ್ಸೋ. ಗೌರ್ಮೆಂಟ್ ಪಾಲಿಸಿಯಲ್ಲಿ ಏನಾದರೂ ಬದಲಾವಣೆಗಳಾದರೆ ಅದು ಇಡೀ ಎಕನಾಮಿ ಮೇಲೇ ಬದಲಾವಣೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಗೌರ್ಮೆಂಟ್ ಏನಾದರೂ ಟ್ಯಾಕ್ಸ್ ರೇಟ್ಗಳನ್ನು ಹೆಚ್ಚಿಗೆ ಮಾಡಿದರೆ ಆಟೋಮೆಟಿಕಲಿ ಏನಾಗುತ್ತೆ, ಪ್ರಾಡಕ್ಟ್ ಪ್ರೈಸ್ಗಳು ಕೂಡ ಏರ್ತವೆ. ಆವಾಗ ಆಟೋಮೆಟಿಕಲಿ ಸೇಲ್ಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ಈ ರೀತಿ ಒಂದು ಫ್ಯಾಕ್ಟರ್ ಇನ್ನೊಂದು ಫ್ಯಾಕ್ಟರ್ಗೆ ಇಂಟರ್ ರಿಲೇಟೆಡ್ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಒಂದು ಅನ್ಸರ್ಟನಿಟಿ. ದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈಸ್ ಅನ್ಸರ್ಟನ್ ಆ್ಯಂಡ್ unpredictable because future events like economic crisis or new laws cannot be accurately forecasted. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನೋದು ಯಾವಾಗಲಿದ್ರೂ ಅನ್ಸರ್ಟನ್ ಆಗಿದ್ರು ಇರುತ್ತೆ, ಹಾಗೆಯೇ ಅದು ಅನ್ಪ್ರೆಡಿಕ್ಟೇಬಲ್. ಯಾಕಂದರೆ ನಾವು ಅದನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕಂತಂದರೆ ಲೈಕ್ ಎಕನಾಮಿಕ್ ಕ್ರೈಸಿಸ್ ಆಗ್ಬೋದು, ಅಂದರೆ ಡೌನ್ಫಾಲ್ ಆಫ್ ಎಕನಾಮಿ ಆಗ್ಬೋದು. ಆಮೇಲೆ ನ್ಯೂ ಲಾಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಕೆಲವೊಂದಿಷ್ಟು ಅನ್ಸರ್ಟನಿಟಿ ಅನ್ನೋದು
ಬಿಸ್ನೆಸ್ಸಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಬಂದು ಟೋಟಾಲಿಟಿ ಆಫ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈಸ್ ದ ಸಮ್ ಆಫ್ ಆಲ್ ಎಕ್ಸ್ಟರ್ನಲ್ ಫೋರ್ಸಸ್. ಅಂತಂದರೆ ಈ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಕೆಲವೊಂದಿಷ್ಟು ಎಕ್ಸ್ಟರ್ನಲ್ ಫೋರ್ಸಸ್ಗಳನ್ನು ಒಳಗೊಂಡಿದೆ. ಅವು ಯಾವ್ಯಾವುದು ಅಂದರೆ ಎಕನಾಮಿಕ್, ಸೋಷಿಯಲ್, ಪೊಲಿಟಿಕಲ್, ಟೆಕ್ನಾಲಜಿಕಲ್, ಲೀಗಲ್ ದಟ್ ಎಫೆಕ್ಟ್ಸ್ ಬಿಸ್ನೆಸ್ ಆಕ್ಟಿವಿಟೀಸ್. ಈ ಒಂದು ಎಲ್ಲ ಫ್ಯಾಕ್ಟರ್ಸ್ಗಳು ಏನು ಮಾಡ್ತವೆ, ಇವು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳು. ಇವು ಎಕನಾಮಿಕ್, ಸೋಷಿಯಲ್, ಪೊಲಿಟಿಕಲ್, ಟೆಕ್ನಾಲಜಿಕಲ್ ಆ್ಯಂಡ್ ಲೀಗಲ್ ಫ್ಯಾಕ್ಟರ್ಸ್, ಇವುಗಳನ್ನ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ. ಈ ಒಂದು ಫ್ಯಾಕ್ಟರ್ಸ್ಗಳನ್ನು ಬಿಸ್ನೆಸ್ ಒಳಗೊಂಡಿದ್ದು ಇವೆಲ್ಲ ಅದರ ಒಂದು ಕಾರ್ಯನಿರ್ವಹಣೆ ಮೇಲೆ, ಕಾರ್ಯಾಚರಣೆ ಮೇಲೆ ಪರಿಣಾಮವನ್ನು ಬೀರ್ತವೆ. ಆಮೇಲೆ ಬಂದು ರಿಲೇಟಿವಿಟಿ. The same environment may have different effect on different business or different countries. ಒಂದು ಸೇಮ್ ಎನ್ವಿರಾನ್ಮೆಂಟ್ ಇರುತ್ತೆ, ಬಟ್ ಅದು ಬೀರುತ್ತಿರುವಂತಹ ಪರಿಣಾಮ ಒಂದು ಡಿಫ್ರೆಂಟ್ ಬಿಸ್ನೆಸ್ ಮೇಲೆ ಬೇರೆ ಬೇರೆ ಆಗಿರುತ್ತೆ, ಇಲ್ಲ ಕಂಟ್ರಿ ವೈಸ್ ಕೂಡ ಬೇರೆ ಬೇರೆ ಆಗುತ್ತೆ. ಎಕ್ಸಾಂಪಲ್ನ ನೋಡೋದಾದರೆ, ಅ ಟ್ಯಾಕ್ಸ್ ಇನ್ಕ್ರೀಸಸ್ ಮೈಟ್ ಹರ್ಟ್ ಸ್ಮಾಲ್ ಫರ್ಮ್ಸ್ ಮೋರ್ ದೆನ್ ಲಾರ್ಜ್ ಒನ್. ಇನ್ ಕೇಸ್ ಏನಾದರೂ ಟ್ಯಾಕ್ಸೇಷನ್ ರೇಟ್ಗಳು ಹೆಚ್ಚಾದರೆ ಸ್ಮಾಲ್ ಫರ್ಮ್ಗಳು ತುಂಬ ಹಾನಿಗೊಳಗಾಗ್ತವೆ ಮೋರ್ ದೆನ್ ಲಾರ್ಜ್ ಫರ್ಮ್ ಅಂತ ನಾವಿಲ್ಲಿ ಹೇಳ್ಬೋದು. ಇದಾದಮೇಲೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಮೇಲೆ ಯಾವ ಯಾವ ಒಂದು ಫ್ಯಾಕ್ಟರ್ಸ್ಗಳು ಪರಿಣಾಮವನ್ನು ಬೀರ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಮೇನ್ಲಿ ಇಲ್ಲಿ ಎರಡು ರೀತಿಯಾದಂಥ ಫ್ಯಾಕ್ಟರ್ಸ್ಗಳನ್ನು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಒಂದು ಇಂಟರ್ನಲ್ ಫ್ಯಾಕ್ಟರ್ಸ್, ಇನ್ನೊಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ನಾವಿಲ್ಲಿ ಇಂಟರ್ನಲ್ ಫ್ಯಾಕ್ಟರ್ಸನ್ನು ನೋಡೋದಾದರೆ, ಇಂಟರ್ನಲ್ ಫ್ಯಾಕ್ಟರ್ಸ್ ಆರ್ ದ ಎಲಿಮೆಂಟ್ಸ್ ವಿದಿನ್ ದ ಬಿಸ್ನೆಸ್ ಆರ್ಗನೈಸೇಷನ್. ಈ ಒಂದು ಇಂಟರ್ನಲ್ ಫ್ಯಾಕ್ಟರ್ಸ್ಗಳು ಆರ್ಗನೈಸೇಷನ್ ಒಳಗಡೆ ಬರುವಂತಹ ಒಂದು ಅಂಶಗಳಾಗಿದ್ದು ದಟ್ ಇನ್ಫ್ಲೂಯೆನ್ಸ್ ಇಟ್ಸ್ ಆಪರೇಷನ್, ಪರ್ಫಾರ್ಮೆನ್ಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಈ ಒಂದು ಫ್ಯಾಕ್ಟರ್ಸ್ಗಳು ಒಂದು ಬಿಸ್ನೆಸ್ ಅದ ಆಪರೇಷನ್ ಮೇಲೆ, ಅದರ ಪರ್ಫಾರ್ಮೆನ್ಸ್ ಮೇಲೆ, ಡಿಸಿಷನ್ ಮೇಲೆ ಅವು ಏನು ಮಾಡ್ತವೆ, ಪರಿಣಾಮವನ್ನು ಬೀರ್ತವೆ. ದೀಸ್ ಫ್ಯಾಕ್ಟರ್ಸ್ ಆರ್ ಜನರಲಿ ಕಂಟ್ರೋಲ್ಡ್ ಬೈ ಮ್ಯಾನೇಜ್ಮೆಂಟ್. ಈ ಇಂಟರ್ನಲ್ ಫ್ಯಾಕ್ಟರ್ಸ್ಗಳನ್ನು ನಾವು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ಮ್ಯಾನೇಜ್ಮೆಂಟ್ ಅವರು. ಇವು ಯಾವ್ಯಾವುದು ಅಂತ ನಾವು ನೋಡೋದಾದರೆ, ಬಿಸ್ನೆಸ್ ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಸ್ಟೈಲ್, ಹ್ಯೂಮನ್ ರಿಸೋರ್ಸ್, ಕಂಪನಿ ಕಲ್ಚರ್ ಆ್ಯಂಡ್ ಇಮೇಜ್, ಫಿನಾನ್ಷಿಯಲ್ ರಿಸೋರ್ಸಸ್, ಇವೆಲ್ಲ ಕೆಲವೊಂದಿಷ್ಟು ಇಂಟರ್ನಲ್ ಫ್ಯಾಕ್ಟರ್ಸ್ಗೆ ಎಕ್ಸಾಂಪಲು. ನಾವಿಲ್ಲಿ ನೋಡೋದಾದರೆ, ಒಂದು ಆರ್ಗನೈಸೇಷನಲ್ಲಿ ಎಂಪ್ಲಾಯೀಸ್ಗಳು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇಲ್ಲ ಅಂದರೆ ಅವ್ರನ್ನೆಲ್ಲ ರೀಪ್ಲೇಸ್ಮೆಂಟ್ ಮಾಡಿ ಬೇರೆ ಎಂಪ್ಲಾಯೀಸ್ಗಳನ್ನು ಹೈಯರ್ ಮಾಡಿಕೊಂಡು ನಾವು ಕೆಲಸ ಮಾಡ್ಬೋದು. ಅಥವಾ ನಮ್ಮ ಒಂದು ಆರ್ಗನೈಸೇಷನದ ಗೋಲ್ ಏನಿರುತ್ತೆ, ಒಂದು 100 crore ಪ್ರಾಫಿಟನ್ನು ಅಚೀವ್ ಮಾಡಬೇಕಂತ ಇರುತ್ತೆ, ಬಟ್ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂದರೆ ನಾವು ಅದನ್ನು 50 crore ರೆಡ್ಯೂಸ್ ಮಾಡಿ ನಾವು ಕಾರ್ಯಾಚರಣೆ ಮಾಡಿ ಒಂದು ಸ್ಟೆಪ್ ಬೈ ಸ್ಟೆಪ್ ನಾವು ನಮ್ಮ ಒಂದು ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ಗಳನ್ನು ಅಚೀವ್ಮೆಂಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂದರೆ ದೀಸ್ ಆರ್ ನಾನ್ ಕಂಟ್ರೋಲೆಬಲ್ ಫ್ಯಾಕ್ಟರ್ಸ್ ವಿಚ್ ಕಮ್ ಫ್ರಮ್ ಔಟ್ಸೈಡ್ ದ ಆರ್ಗನೈಸೇಷನ್. ಇವು ಆರ್ಗನೈಸೇಷನದ ಹೊರಗಿನಿಂದ ಬಂದಿರ್ತವೆ. ಆ್ಯಂಡ್ ಬಿಯಾಂಡ್ ಡೈರೆಕ್ಟ್ ಕಂಟ್ರೋಲ್. ಒಂದು ಮ್ಯಾನೇಜ್ಮೆಂಟ್ಗೆ ಈ ಒಂದು ಫ್ಯಾಕ್ಟರ್ಸ್ಗಳ ಮೇಲೆ ಯಾವುದೇ ರೀತಿಯಾದಂತಹ ಕಂಟ್ರೋಲ್ ಇರೋದಿಲ್ಲ. ಬಟ್ ಈ ಫ್ಯಾಕ್ಟರ್ಸ್ಗಳು ದೇ ಸಿಗ್ನಿಫಿಕೆಂಟ್ಲಿ ಎಫೆಕ್ಟ್ ದ ಬಿಸ್ನೆಸ್ ಆಪರೇಷನ್, ಗ್ರೋತ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಇವು ಒಂದು ಬಿಸ್ನೆಸ್ ಆಪರೇಷನ್ ಆಗಿರ್ಬೋದು, ಅದರ ಪರ್ಫಾರ್ಮೆನ್ಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಮೇಲೆ ಪರಿಣಾಮವನ್ನು ಬೀರ್ತವೆ. ದೀಸ್ ಫ್ಯಾಕ್ಟರ್ಸ್ ಆಫೆನ್ ಅನಲೈಸ್ಡ್ ಯೂಸಿಂಗ್ ಪೆಸ್ಟಲ್ ಫ್ರೇಮ್ವರ್ಕ್. ಈ ಒಂದು ಎಲ್ಲ ಫ್ಯಾಕ್ಟರ್ಸ್ಗಳು ಪೆಸ್ಟಲ್ ಫ್ರೇಮ್ವರ್ಕ್ ಅಂತ ಒಂದು ಫ್ರೇಮ್ವರ್ಕ್ ಬರುತ್ತೆ. ಇದರ ಸಹಾಯದಿಂದ ಈ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳನ್ನು ನಾವು ಎನಲೈಸ್ ಮಾಡ್ಬೋದು. ಇದರಲ್ಲಿ ಪೆಸ್ಟಲ್ ಫ್ರೇಮ್ವರ್ಕಲ್ಲಿ ಯಾವ್ಯಾವುದು ಬರ್ತವೆ ಅಂದರೆ ಪೊಲಿಟಿಕಲ್, ಎಕನಾಮಿಕ್, ಸೋಷಿಯಲ್, ಟೆಕ್ನಾಲಜಿಕಲ್, ಲೀಗಲ್ ಆ್ಯಂಡ್ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್ಗಳನ್ನು ಇದರಲ್ಲಿ ನೋಡ್ತೀವಿ. ಪೆಸ್ಟಲ್ ಫ್ರೇಮ್ವರ್ಕ್ ಅಂತ ಇದನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಇದನ್ನು ಕೇಳ್ಬೋದು, ಪೆಸ್ಟಲ್ ಫ್ರೇಮ್ವರ್ಕಲ್ಲಿ ಯಾವ್ಯಾವ ಫ್ಯಾಕ್ಟರ್ಸ್ಗಳು ಬರ್ತವೆ ಅಂತ ಕ್ವಶನನ್ನು ಕೇಳ್ಬೋದು. ಸೊ ಇದನ್ನು ಒಂದ್ಸಲ ನೋಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಪೊಲಿಟಿಕಲ್ ಫ್ಯಾಕ್ಟರ್ಸ್ಗಳಂದರೆ ಏನು? ಪೊಲಿಟಿಕಲ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇನ್ಕ್ಲೂಡ್ಸ್ ಗೌರ್ಮೆಂಟ್ ಸ್ಟೆಬಿಲಿಟಿ. ಗೌರ್ಮೆಂಟ್ ಸ್ಟೆಬಿಲೈಸ್ ಆಗಿದೆನಾ ಅಥವಾ ಇಲ್ವಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಒಂದು ಕಂಟ್ರಿಯಲ್ಲಿ ಗೌರ್ಮೆಂಟ್ ಏನಾದರೂ ಸ್ಟೆಬಿಲಿಟಿ ಇತ್ತು ಅಂದರೆ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಪ್ರಮೋಟ್ ಮಾಡುತ್ತೆ. ಗೌರ್ಮೆಂಟ್ ಪಾಲಿಸೀಸ್ ಸಚ್ ಆಸ್ ಟ್ಯಾಕ್ಸ್ ಲಾಸ್ ಆಗಿರ್ಬೋದು, ಟ್ರೇಡ್ ರೆಗ್ಯುಲೇಷನ್, ಎಂಪ್ಲಾಯ್ಮೆಂಟ್ ಲಾಸ್ ಇವೆಲ್ಲ, ಹಾಗೆ ಗೌರ್ಮೆಂಟ್ ಸಪೋರ್ಟ್ ಆ್ಯಂಡ್ ಇಂಟರ್ವೆನ್ಷನ್, ಕರಪ್ಷನ್ ಆ್ಯಂಡ್ ಬ್ಯೂರೋಕ್ರಸಿ. ಒಂದು ಕಂಟ್ರಿಯಲ್ಲಿ ಕರಪ್ಷನ್ ಲೆವೆಲ್ ಏನಿದೆ, ಜಾಸ್ತಿ ಏನಾದರೂ ಕರಪ್ಷನ್ ಇತ್ತು ಅಂದರೆ ಅದು ಬಿಸ್ನೆಸ್ಗೆ ಕಾಸ್ಟ್ ಆಗುತ್ತೆ. ಬಟ್ ಗೌರ್ಮೆಂಟ್ ಏನಾದರೂ ಟ್ರಾನ್ಸ್ಪರೆಂಟ್ ಆಗಿತ್ತು ಅಂದರೆ ಅದು ಆಟೋಮೆಟಿಕಲಿ ಡೊಮೆಸ್ಟಿಕ್ ಟ್ರೇಡ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರೇಡನ್ನು, ಇನ್ವೆಸ್ಟ್ಮೆಂಟನ್ನು ಎಲ್ಲವನ್ನೂ ಕೂಡ ಏನು ಮಾಡುತ್ತೆ, ಅದು ಪ್ರಮೋಟ್ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಬಂದು ಎಕನಾಮಿಕ್ ಫ್ಯಾಕ್ಟರ್ಸ್. ಎಕನಾಮಿಕ್ ಫ್ಯಾಕ್ಟರ್ಸ್ ಅಂದರೆ ಎಕನಾಮಿಕ್ ಫ್ಯಾಕ್ಟರ್ಸ್ ಇನ್ಕ್ಲೂಡ್ ಎಕನಾಮಿಕ್ ಸಿಸ್ಟಮ್. ಎಕನಾಮಿಕ್ ಸಿಸ್ಟಮ್ ಅಂದರೆ ಒಂದು ಕಂಟ್ರಿಯಲ್ಲಿ ಯಾವ ರೀತಿಯಾದಂಥ ಎಕನಾಮಿಕ್ ಸಿಸ್ಟಮ್ ಇದೆ, ಕ್ಯಾಪಿಟಲಿಸ್ಟಿಕ್, ಸೋಷಿಯಲಿಸ್ಟಿಕ್, ಮಿಕ್ಸ್ಡ್ ಎಕನಾಮಿ, ಇದರಲ್ಲಿ ಯಾವ ರೀತಿ ಬರುತ್ತೆ. ಡಿಗ್ರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್, ಒಂದು ಕಂಟ್ರಿ ಅಂಡರ್ ಡೆವಲಪ್ಡ್ ಕಂಟ್ರಿ ಇದೆಯಾ, ಡೆವಲಪಿಂಗ್ ನೇಷನ್ ಇದೆಯಾ ಅಥವಾ ಡೆವಲಪ್ಡ್ ನೇಷನ್ ಇದೆಯಾ. ಹಾಗೆ ನ್ಯಾಷನಲ್ ಇನ್ಕಮ್ ಆ್ಯಂಡ್ ಪರ್ ಕ್ಯಾಪಿಟಾ ಇನ್ಕಮ್ಗಳ ಸ್ಟೇಟಸ್ ಏನು, ಮಾನಿಟರಿ ಪಾಲಿಸಿ, ಫಿಸಿಕಲ್ ಪಾಲಿಸಿ, ಇವುಗಳನ್ನೆಲ್ಲ ಈ ಒಂದು ಫ್ಯಾಕ್ಟರ್ಸ್ ಅಡಿ ಕನ್ಸಿಡರ್ ಮಾಡ್ತಾರೆ. ಸೊ ನಾವು ನೆಕ್ಸ್ಟ್ ನೋಡೋದಾದರೆ ಸೋಷಿಯಲ್ ಫ್ಯಾಕ್ಟರ್ಸ್.
ಸೋಷಿಯಲ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇನ್ಕ್ಲೂಡ್ ಡೆಮೋಗ್ರಫಿಕ್ಸ್ ಅಂದರೆ ಏಜ್, ಇನ್ಕಮ್, ಎಜುಕೇಷನ್, ಫ್ಯಾಮಿಲಿ ಸೈಜ್ ಏನೇನಿದೆ ಒಂದು ಸೊಸೈಟಿಯಲ್ಲಿ, ಕಲ್ಚರಲ್ ಟ್ರೆಂಡ್ಸ್ಗಳೇನಿದ್ದಾವೆ, ಜನರ ವ್ಯಾಲ್ಯೂಸ್ ಆಗಿರ್ಬೋದು, ಬಿಲೀಫ್ಸ್ ಆಗಿರ್ಬೋದು, ಚೇಂಜಸ್ ಇನ್ ಲೈಫ್ ಸ್ಟೈಲ್, ಹಾಗೆಯೇ ಸ್ಟೇಟಸ್ ಆಫ್ ವುಮೆನ್, ಮಹಿಳೆಯರಿಗೆ ಯಾವ ರೀತಿಯಾದಂತಹ ಒಂದು ಸ್ಟೇಟಸ್ ಇದೆ ಸೊಸೈಟಿಯಲ್ಲಿ, ಸೋಷಿಯಲ್ ಕ್ಲಾಸಸ್ ಆಗಿರ್ಬೋದು, ಬಾಯಿಂಗ್ ಹ್ಯಾಬಿಟ್ಸ್ ಆ್ಯಂಡ್ ಹೆಲ್ತ್ ಕಾನ್ಷಿಯಸ್ನೆಸ್, ಇವೆಲ್ಲ ಫ್ಯಾಕ್ಟರ್ಸ್ಗಳೇನು ಮಾಡ್ತವೆ, ಸೋಷಿಯಲ್ ಫ್ಯಾಕ್ಟರ್ಸಲ್ಲಿ ಬಿಸ್ನೆಸ್ ಮೇಲೆ ಪರಿಣಾಮವನ್ನು ಬೀರ್ತವೆ. ಹಾಗೆ ಟೆಕ್ನಾಲಜಿಕಲ್ ಫ್ಯಾಕ್ಟರ್ನ ನಾವು ನೋಡೋದಾದರೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆ್ಯಂಡ್ ಇನೋವೇಷನ್ಸ್, ಟೆಕ್ನಾಲಜಿಗಳಲ್ಲಿ ಅಡ್ವಾನ್ಸ್ಮೆಂಟ್ ಹಾಗೆ ಇನೋವೇಷನ್ಗಳಾದಾಗ ಅದನ್ನು ನಾವು ನಮ್ಮ ಬಿಸ್ನೆಸ್ಸಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ಆಟೋಮೇಷನ್ ಆಗಿರ್ಬೋದು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಇವೆಲ್ಲ ಟೆಕ್ನಾಲಜಿಕಲ್ ಫ್ಯಾಕ್ಟರ್ ಅಡಿ ಒಂದು ಬಿಸ್ನೆಸ್ ಮೇಲೆ ಪರಿಣಾಮವನ್ನು ಬೀರ್ತವೆ. ನೆಕ್ಸ್ಟ್ ಬಂದು ಲೀಗಲ್ ಫ್ಯಾಕ್ಟರ್ಸ್. ಲೀಗಲ್ ಫ್ಯಾಕ್ಟರ್ಸ್ ಬಂದು ಇಟ್ ರೆಫರ್ಸ್ ಟು ಲಾಸ್ ಆಗಿರ್ಬೋದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದ್ಯಾಟ್ ಬಿಸ್ನೆಸ್ ಮಸ್ಟ್ ಫಾಲೋ ವೈಲ್ ಆಪರೇಟಿಂಗ್ ಇನ್ ಅ ಎಕನಾಮಿ. ಒಂದು ಬಿಸ್ನೆಸ್ ಅನ್ನುವಂಥದ್ದು ಕಾರ್ಯನಿರ್ವಹಿಸಬೇಕಾದ್ರೆ ಆ ಒಂದು ಕಂಟ್ರಿಯಲ್ಲಿ ಇರುವಂತಹ ಲಾಸ್ ಆಗಿರ್ಬೋದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅವುಗಳನ್ನು ಫಾಲೋ ಮಾಡಬೇಕಾಗತ್ತೆ. ದೀಸ್ ಲಾಸ್ ಎನ್ಶೂರ್ ಫೇರ್ ಪ್ರಾಕ್ಟೀಸಸ್, ಪ್ರೊಟೆಕ್ಟ್ ಕನ್ಸ್ಯೂಮರ್ಸ್, ಎಂಪ್ಲಾಯೀಸ್. ಈ ಒಂದು ಲಾಸ್ಗಳು ಯಾವಾಗಲಿದ್ರು ಕಸ್ಟಮರ್ಸ್ಗಳಿಗೆ ಹಾಗೆ ಎಂಪ್ಲಾಯೀಸ್ಗಳಿಗೆ ಫೇವರ್ ಆಗಿದ್ದು ಅವ್ರನ್ನ ಪ್ರೊಟೆಕ್ಷನ್ ಮಾಡುವ ಸಲುವಾಗಿ ಇವುಗಳನ್ನು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಎಕ್ಸಾಂಪಲ್ನ ನೋಡೋದಾದರೆ ಬಿಸ್ನೆಸ್ ಲಾ ಆಗಿರ್ಬೋದು, ಲೇಬರ್ ಲಾಸ್, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಲಾಸ್, ಟ್ಯಾಕ್ಸೇಷನ್ ಲಾಸ್ ಎಕ್ಸೆಟ್ರಾ. ಫೇಲ್ಯೂರ್ ಟು ಕಂಪ್ಲೈ ಕ್ಯಾನ್ ಲೀಡ್ಸ್ ಟು ಪೆನಲ್ಟೀಸ್. ಈ ಒಂದು ಲಾಸ್ಗಳನ್ನು ನಾವೇನಾದರೂ ಫಾಲೋ ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ, ಫೇಲ್ಯೂರ್ ಆದ್ವಿ ಅಂದರೆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅನ್ನೋದು ಪೆನಲ್ಟಿಯನ್ನು ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಬಂದು ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್. ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್ ರೆಫರ್ಸ್ ಟು ಎಕೋಲಾಜಿಕಲ್ ಆ್ಯಂಡ್ ನ್ಯಾಚುರಲ್ ಫ್ಯಾಕ್ಟರ್ಸ್. ಎಕೋಲಾಜಿಕಲ್ ಆ್ಯಂಡ್ ನ್ಯಾಚುರಲ್ ರಿಲೇಟೆಡ್ ಫ್ಯಾಕ್ಟರ್ಸ್ಗಳನ್ನು ನಾವಿಲ್ಲಿ ಕಾಣ್ಬೋದು. ಸೊ ಇವು ಕೂಡ ಬಿಸ್ನೆಸ್ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತವೆ. ದೀಸ್ ಇನ್ಕ್ಲೂಡ್ಸ್ ಕ್ಲೈಮೇಟ್ ಆ್ಯಂಡ್ ವೆದರ್ ಕಂಡೀಷನ್. ಒಂದು ಬಿಸ್ನೆಸ್ ಆಪರೇಷನ್ ಮಾಡ್ತಾ ಇರಬೇಕಾದ್ರೆ ಆ ಒಂದು ಲೊಕೇಶನಲ್ಲಿ ಕ್ಲೈಮೇಟ್ ಯಾವ ರೀತಿ ಇದೆ, ವೆದರ್ ಕಂಡೀಷನ್ ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಅವೈಲೇಬಿಲಿಟಿ ಆಫ್ ನ್ಯಾಚುರಲ್ ರಿಸೋರ್ಸಸ್, ನಮ್ಮ ಬಿಸ್ನೆಸ್ಗೆ ತಕ್ಕಂತೆ ಅಲ್ಲಿ ರಿಸೋರ್ಸಸ್ಗಳು ಅವೈಲೇಬಲ್ ಇದೆನಾ ಅಥವಾ ಇಲ್ವಾ. ಎನ್ವಿರಾನ್ಮೆಂಟ್ ರೆಗ್ಯುಲೇಷನ್ ಏನಿದೆ, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಸಸ್ಟೈನಬಿಲಿಟಿ ಆ್ಯಂಡ್ ಗ್ರೀನ್ ಪ್ರಾಕ್ಟೀಸಸನ್ನು ನಾವು ಫಾಲೋ ಮಾಡ್ತಾ ಇದ್ದೀವಾ ಇಲ್ವಾ ಅನ್ನೋದನ್ನು ಒಂದು ಬಿಸ್ನೆಸ್ಸು ಎನ್ಶೂರ್ ಮಾಡಿಕೊಂಡು ಅದು ಕಾರ್ಯನಿರ್ವಹಿಸಬೇಕಾಗುತ್ತೆ. ಸೊ ಈ ಒಂದೆಲ್ಲ ಫ್ಯಾಕ್ಟರ್ಸ್ಗಳು ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್ ಅಡಿ ಬರ್ತವೆ. ಸೊ ಇದಿಷ್ಟು ನಾವಿವತ್ತು ಡಿಸ್ಕಷನ್ ಮಾಡಿದ್ದೇವೆ. ಅಂದರೆ ಈ ಒಂದು ವಿಡಿಯೋದಲ್ಲಿ ನಾವು ಬಿಸ್ನೆಸ್ ಅಂದರೆ ಏನು, ಹಾಗೆಯೇ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್, ಆಮೇಲೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕನಾಮಿಕ್ ಸಿಸ್ಟಮ್ ಅಂದರೆ ಏನು, ಯಾವ್ಯಾವುದು ಎಕನಾಮಿಕ್ ಸಿಸ್ಟಮ್ ಇದೆ, ಕ್ಯಾಪಿಟಲಿಸ್ಟಿಕ್, ಸೋಷಲಿಸ್ಟಿಕ್ ಆ್ಯಂಡ್ ಮಿಕ್ಸ್ಡ್ ಎಕನಾಮಿಕ್ ಏನೇನಿದೆ ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು.